ಪುಲ್ವಾಮಾ ದಾಳಿ ಆಗೋದಕ್ಕೆ ಏನು ಕಾರಣ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತಿದ್ರು ವೆಹಿಕಲ್ ಮೂವ್ಮೆಂಟ್ ಇದೆ, ಅದರ ಮೇಲೆ ದಾಳಿ ಆಗುತ್ತೆ. ಅಂದರೆ ಬೆಳಿಗ್ಗೆ ಕತ್ತಲೆಯಕ್ಕಿಂತ ಮುಂಚೆ ನಾವು ಶ್ರೀನಗರ ತಲುಪಬೇಕಾಗುತ್ತೆ. ಹೆಚ್ಚು ಕಡಿಮೆ ಒಂದು 8, 9, 10 ಗಂಟೆ ತನಕ ಯಾರಿಗೂ ಮಾತಿಲ್ಲ, ಒಬ್ರಿಗೊಬ್ಬರೇ ಸುಮ್ಮನೆ ತೂಗಿಡಿಸ್ತಿರ್ತಾರೆ. ಸ್ವಲ್ಪ ಚಳಿ ಇರುತ್ತೆ. ಪತ್ನಿಯರಿಗೆ ವ್ಯಾಲೆನ್ಸ್ ಡೇ ವಿಶ್ ಮಾಡಿ ಅದನ್ನು ವೀಡಿಯೋ ಮಾಡಿ ತೋರಿಸ್ತಿದ್ದಾರೆ, ನೋಡೋಣ ಇಲ್ಲಿ ಬಂದಿದ್ದೀನಿ ಅಂತ. ಕೆಲವರು ಇನ್ನೊಬ್ರಿಗೆ ಹೇಳ್ತಾರೆ, ನಾನು ಕಾಶ್ಮೀರಿಗೆ ತಲುಪ್ತಾ ಇದ್ದೀನಿ, ಮಾಡ್ತೀನಿ ಅಂತೇಳಿ. ಒಬ್ಬ ನನ್ನ ತಂದೆಗೆ ವಾಯ್ಸ್ ಕಳಿಸ್ತಿಲ್ಲ, ಅವ್ರ ತಂದೆ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ದಯವಿಟ್ಟು ಶಬ್ದ ಕಡಿಮೆ ಮಾಡಿ ಅಂತ ಕೇಳ್ಕೊತಿರ್ತಾರೆ. ಇವರ ಇಬ್ಬರ ಸಂಭಾಷಣೆ ಮಧ್ಯೆ ಇದ್ದಕ್ಕಿದ್ದಂಗೆ ಕಟ್ಟಾಗುತ್ತೆ. ಮತ್ತೆ ಅವ್ರ ಫೋನ್ ಸಿಗಲ್ಲ, ಆ ಫೋನು ಇರಲ್ಲ, ಸಿಮ್ಮು ಇರಲ್ಲ. ಅವರ ಮಗನ ದೇಹ ಒಂದು ಬ್ಲೂ ಕಲರ್ ಕಾರು ವೇಗವಾಗಿ ಬರುತ್ತೆ. ಆ ಬ್ಯಾರಿಕೇಡ್ ಹಾಕಿರ್ತಾರೆ, ಅದನ್ನು ಕಿತ್ಕೊಂಡು ಹೋಗುತ್ತೆ. ಅದು ಕಿತ್ಕೊಂಡು ಹೋಗಿ 5 ನಂಬರ್ ಗಾಡಿ ಕೂತ್ಕೊಂಡು ಅವನು ಬ್ಲಾಸ್ಟ್ ಮಾಡ್ತಾರೆ. ಅಲ್ಲಿ ಇರೋ 44 ಜನರಲ್ಲಿ 40 ಜನ ಆನ್ ದಿ ಸ್ಪಾಟ್ ಸಿಗ್ತಾರೆ. ಅವರ ದೇಹದ ಛಿದ್ರವಾಗಿ ಎಲ್ಲ ಹೆಚ್ಚು ಕಡಿಮೆ ಒಂದು 100-200 ಮೀಟರ್ ಅಷ್ಟು ದೂರ ಬೀಳುತ್ತೆ. ಅರ್ಧ ಗಂಟೆ 1 ಗಂಟೆ ವಾತಾವರಣ ಹೆಂಗ್ ಸೃಷ್ಟಿ ಇರುತ್ತೆ ಅಂದ್ರೆ ಯಾವುದೋ ಒಂದು ವೆಹಿಕಲ್ ಬಂದು ಇದರಲ್ಲಿ ಬಂದು. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.